ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಜಗಳೂರಿನ ತಾಲೂಕು ಪಂಚಾಯಿತಿ ಭವನದಲ್ಲಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವ, ಶುಕ್ರದಶೆ ನ್ಯೂಸ್ ಪತ್ರಿಕೆ ಹಾಗೂ ಬಯಲುಸಿರಿ ಸಾಹಿತ್ಯ ವೇದಿಕೆಯಿಂದ ಕನ್ನಡ ನಾಡು ನುಡಿ ವಿಚಾರ ಸಂಕಿರಣ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ಸಾಂಸ್ಕೃತಿಕ ಸಮಾರಂಭ ನಡೆಯಿತು. 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕನ್ನಡ ನಾಡು ನುಡಿ ವಿಚಾರ ಸಂಕಿರಣ ಕಾರ್ಯಕ್ರಮ ಮತ್ತು ಎಂ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಸಾಹಿತ್ಯ ರಚನೆಯ ಜಗದಗಲ, ಮುಗಿಲಗಲ, ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾದ JP ಓಬಣ್ಣರವರು, ಕನ್ನಡ ಮಡಿಲಲ್ಲಿ ಜನಿಸಿದ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ಉತ್ತಮ ವಿದ್ಯಾಭ್ಯಾಸದಿಂದ ಮಾತ್ರ ಉನ್ನತ ಅಧಿಕಾರಿ ಹುದ್ದೆ ಹಿಡಿಯಲು ಸಾಧ್ಯ. ಶುಕ್ರದಶೆ ನ್ಯೂಸ್ ಮೀಡಿಯಾ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಹಾಗೂ ಕನ್ನಡ ನಾಡು ನುಡಿ ಎಂದರೆ ಸುಂದರವಾದ ಪ್ರಕೃತಿ, ಶ್ರೀಮಂತ ಇತಿಹಾಸ ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಒಳಗೊಂಡ ಕನ್ನಡ ಭಾಷೆಯು ಸಮೃದ್ಧವಾಗಿದೆ. ನಮ್ಮ ಕ್ಷೇತ್ರದಲ್ಲಿಯೂ ಸಹ ಅನೇಕ ಇತಿಹಾಸವಿದೆ. ಈ ಜನ್ಮಭೂಮಿಯಲ್ಲಿ ಜನಿಸಿದ ನಾವು ನಮ್ಮ ಸಮಾಜ ಸ್ಮರಿಸುವಂತಹ ಕೆಲಸ ಮಾಡುವುದೇ ಕನ್ನಡ ಸಂಸ್ಕೃತಿ ಮತ್ತು ಸಂಸ್ಕಾರ ಎಂದು ತಿಳಿಸಿದರು. ಮಾಜಿ ಶಾಸಕ SV ರಾಮಚಂದ್ರಪ್ಪನವರು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ದೇಶಿಸಿ ಮಾತನಾಡಿದರು. ಬಯಲುಸಿರಿ ಸಾಹಿತ್ಯ ವೇದಿಕೆ ಉದಯೋನ್ಮುಖ ಕವಿಗಳ ಮತ್ತು ಗಾಯಕರನ್ನ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಶುಕ್ರದಶೆ ನ್ಯೂಸ್ ಮೀಡಿಯಾ ಮತ್ತು ಬಯಲುಸಿರಿ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಎಂ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಉತ್ತಮ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ನೆಲದ ಸಂಸ್ಕೃತಿ ಬಿಂಬಿಸುವ ಸಾಹಿತ್ಯ ರಚಿಸಿ ರಾಗ ಸಂಯೋಜಿಸಿ ಧ್ವನಿ ಸುರುಳಿ ಬಿಡುಗಡೆ ಒಂದು ವಿಶೇಷತೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗೇಂದ್ರ ರೆಡ್ಡಿ ಮಾತನಾಡಿ, ಕನ್ನಡದ ನೆಲದ ಅಸ್ಮಿತೆಯ ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳು ನಿತ್ಯೋತ್ಸವವಾಗಬೇಕು. ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ಕಾರ್ಯಕ್ರಮಗಳು ಆಗಬಾರದು, ನಿರಂತರ ಕನ್ನಡಿಗರ ಹೆಮ್ಮೆ ಹಬ್ಬವಾಗುವಂತೆ ಸಲಹೆ ನೀಡಿದರು. ಇತಿಹಾಸ ಸಂಶೋಧಕ ಬುರುಡೆಕಟ್ಟೆ ಮಂಜಪ್ಪ ಮಾತನಾಡಿ, ಇತಿಹಾಸ ಪ್ರಸಿದ್ಧವಾದ ಜಗಳೂರಿನಲ್ಲಿ ಸಾಕಷ್ಟು ಸಂಶೋಧನೆಗಳು ಅತ್ಯವಶ್ಯಕವಾಗಿವೆ. ಇಲ್ಲಿ ಅಂದು ನೆಲೆಸಿದ್ದ ಮಹಾಲಿಂಗರಂಗ ಕವಿ ಇದೇ ಕೊಣಚಗಲ್ ಬೆಟ್ಟದಲ್ಲಿ ತನ್ನ ಜೀವಿತಾವಧಿಯಲ್ಲಿ ಕಳೆದಿರುವ ನೆಲೆಯಾಗಿದ್ದು ಅನುಭವ ಅಮೃತದ ಕವಿ. ಮೂಲತಃ ಉಚ್ಚಂಗಿದುರ್ಗದಲ್ಲಿ ಜನಿಸಿ ಬೆಳೆದಿದ್ದಾರೆ. ಇಂತಹ ಕಾರ್ಯಕ್ರಮಗಳ ಮೂಲಕ ನೈಜ ಇತಿಹಾಸ ಹೊರ ಚೆಲ್ಲುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಯುಕ್ತರಾದ JP ಓಬಣ್ಣ ಹಾಗೂ ಅವರ ಧರ್ಮಪತ್ನಿ ನಾಗವೇಣಿ ದಂಪತಿಗಳು ಹಾಡಿದ ಕನ್ನಡ ಹಾಡಿಗೆ ಜನರ ಚಪ್ಪಾಳೆ ಸುರಿಮಳೆ ಗೈದವು. ಕಾರ್ಯಕ್ರಮದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆರ್ಕೆಸ್ಟ್ರಾ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಬೆಂಗಳೂರಿನ ವಾಣಿಜ್ಯೋದ್ಯಮಿಗಳು ನಾಗವೇಣಿ, JP ಓಬಣ್ಣ, ಬಯಲುಸಿರಿ ಸಾಹಿತ್ಯ ವೇದಿಕೆ ಗೌರವಾಧ್ಯಕ್ಷ ನಿಬಗೂರು ರಾಜಣ್ಣ, ಶುಕ್ರದಶೆ ನ್ಯೂಸ್ ಮೀಡಿಯಾ ಸಂಪಾದಕ ಎಂ ರಾಜಪ್ಪ ವ್ಯಾಸಗೊಂಡನಹಳ್ಳಿ, BTV ನ್ಯೂಸ್ KT ಪ್ರಸನ್ನಕುಮಾರ್, ಶಿಕ್ಷಕ ರಂಗಣ್ಣ, DSS ಸಂಚಾಲಕ ಕುಬೇರಪ್ಪ, ಪತ್ರಕರ್ತರಾದ ಪುರಂದರ ಲೋಕಿಕೆರೆ, ಅನಂತಕುಮಾರ್, ರೈತ ಸಂಘದ ಚೌಡಮ್ಮ, ಕಾವೇರಿ ಸಂಸ್ಥೆಯ ರವಿಕುಮಾರ್, ಯುವ ಪ್ರಶಸ್ತಿ ಪುರಸ್ಕೃತ ಬಡಪ್ಪ, ರೈತ ಸಂಘದ ಚೌಡಮ್ಮ ಹಾಗೂ ಕಾರ್ಯಕ್ರಮ ನಿರೂಪಿಸಿದ ರೇಖಾ, ರೂಪಾ, ಹಾಲೇಶಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಕಂಡು